ಚಿಂತಾಮಣಿಯಲ್ಲಿ ಸ್ವೀಪ್ ಜಾಥಾ ಜಿಲ್ಲಾಧಿಕಾರಿ ಪ್ರಭುಜಿ ನೇತೃತ್ವ. ಡಿಜಿಟಲೀಕರಣದಲ್ಲಿ ಇಡೀ ರಾಜ್ಯಕ್ಕೆ ಈ ಜಿಲ್ಲೆ ನಂಬರ್ 1. ನಮಸ್ಕಾರ. ಇಂದಿನ ವಿಶೇಷ ಸುದ್ದಿಗೆ ಸ್ವಾಗತ. ಪ್ರಜಾಪ್ರಭುತ್ವದ ಅತಿದೊಡ್ಡ ಹಬ್ಬವಾದ ಚುನಾವಣೆಗೆ ಮೂಲ ಅಡಿಪಾಯವೇ ಕರಾರುವಾಕಾದ ಮತದಾರರ ಪಟ್ಟಿ. ಇದೀಗ ಚಿಂತಾಮಣಿಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಹೊಸ ವೇಗ ಸಿಕ್ಕಿದೆ. ಚುನಾವಣಾ ಆಯೋಗದ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ SIR ಕಾರ್ಯಕ್ರಮದಡಿಯಲ್ಲಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಬೃಹತ್ ಸ್ವೀಪ್ ಜಾಥಾ ಮತ್ತು ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಇಡೀ ಕಾರ್ಯಕ್ರಮದ ನೇತೃತ್ವವನ್ನು ಸ್ವತಃ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಯಾದ ಪ್ರಭುಜಿ ಅವರು ವಹಿಸಿದ್ದು ವಿಶೇಷವಾಗಿತ್ತು. ಈ ಕುರಿತು ಒಂದು ವಿಶೇಷ ವರದಿ. ಹೌದು, ಚಿಂತಾಮಣಿ ನಗರದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬೈಕ್ ರ್ಯಾಲಿ ಮತ್ತು ಜಾಗೃತಿ ಜಾಥಾಗೆ ಜಿಲ್ಲಾಧಿಕಾರಿ ಪ್ರಭುಜಿ ಚಾಲನೆ ನೀಡಿದರು. ರಾಜ್ಯದಲ್ಲೇ ಮತದಾರರ ಪಟ್ಟಿ ಡಿಜಿಟಲೀಕರಣದಲ್ಲಿ ಈ ಜಿಲ್ಲೆ 35.45% ಸಾಧನೆಯೊಂದಿಗೆ ಪ್ರಥಮ ಸ್ಥಾನದಲ್ಲಿದೆ. ಆದರೆ ಚಿಂತಾಮಣಿ ನಗರ ಭಾಗದಲ್ಲಿ BLOಗಳು ಶ್ರಮಿಸುತ್ತಿದ್ದರೂ ಪ್ರಗತಿ ಕೊಂಚ ಕುಂಠಿತವಾಗಿತ್ತು. ಹೀಗಾಗಿ ವೇಗವನ್ನು ಹೆಚ್ಚಿಸಲು ಸ್ವತಃ ಜಿಲ್ಲಾಧಿಕಾರಿಗಳೇ ಬೀದಿಗೆ ಇಳಿದು ಅರಿವು ಮೂಡಿಸಿದರು. ರಾಜ್ಯದಲ್ಲಿ ಈಗಾಗಲೇ 98.16% ಗಣತಿ ನಮೂನೆ ವಿತರಣೆ ಕಂಪ್ಲೀಟ್ ಆಗಿದೆ. ಡಿಜಿಟಲೈಸ್ ಪ್ರಕ್ರಿಯೆಯಲ್ಲಿ ಇಡೀ ರಾಜ್ಯಕ್ಕೆ ಈ ಜಿಲ್ಲೆ ನಂಬರ್ 1 ಆಗಿದೆ. ಈ ಗಣತಿಯ ಮುನ್ನೆಲೆಯಲ್ಲೇ ಕನಿಷ್ಠ 90% ನಮೂನೆಗಳನ್ನು ಹಿಂಪಡೆಯುವ ಸಂಕಲ್ಪ ತೊಟ್ಟಿರುವುದಾಗಿ ತಿಳಿಸಿ ಜಿಲ್ಲಾಧಿಕಾರಿಗಳಾದ ಪ್ರಭುಜಿ ಅವರು ಮಾತನಾಡಿ, ಮತದಾರ ಪಟ್ಟಿಯ ಮೂಲ ಅಡಿಪಾಯ ಸುಭದ್ರ ಮತ್ತು ಪಾರದರ್ಶಕವಾಗಿರಬೇಕು. ಮೊದಲ ಹಂತದಲ್ಲೇ ಕೆಲಸ ಮುಗಿಸಿದ್ರೆ BLOಗಳಿಗೆ ಜವಾಬ್ದಾರಿ ಸುಲಭ. ಇಲ್ಲದಿದ್ದರೆ ಮುಂದಿನ ಹಂತದಲ್ಲಿ ನೋಟಿಸ್ ನೀಡುವುದು, ದಾಖಲೆ ಪರಿಶೀಲನೆಯಿಂದ ಕೆಲಸ 4 ಪಟ್ಟು ಹೆಚ್ಚಾಗ್ತದೆ. ನಾಗರಿಕರು ಕೇವಲ ಸಹಿ ಹಾಕಿದರೆ ಸಾಕು, ಉಳಿದ ಮಾಹಿತಿಯನ್ನು BLOಗಳೇ ತುಂಬಿ ಸಹಕರಿಸುತ್ತಾರೆ. ಯಾವುದೇ ಅರ್ಹ ಭಾರತೀಯ ನಾಗರಿಕ ಮತದಾನದ ಹಕ್ಕಿನಿಂದ ವಂಚಿತನಾಗಬಾರದು ಎಂದರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಮನೆ ಮನೆಗೆ ಹೋದಾಗ ASD ಅಂದರೆ ಆಬ್ಸೆಂಟಿ, ಶಿಫ್ಟೆಡ್, ಸ್ಥಳಾಂತರ, ಡ್ಯೂಪ್ಲಿಕೇಟ್, ನಕಲಿ ಮತ್ತು ಡೆತ್ ಮರಣ ಹೊಂದಿದ ಮತದಾರರನ್ನು ಪತ್ತೆ ಹಚ್ಚಿ ಸೂಕ್ತ ದಾಖಲೆ ಹಾಗೂ ಮಹಜರು ಮೂಲಕ ಪಟ್ಟಿಯನ್ನು ಸರಿಪಡಿಸಲು ತಿಳಿಸಿದರು. ಅಲ್ಲದೆ ಅರ್ಹ ಮತದಾರರಿಗೆ ತೊಂದರೆ ಆಗದಂತೆ ತಹಶೀಲ್ದಾರ್ ಮಟ್ಟದಲ್ಲೇ ಶಾಶ್ವತ ನಿವಾಸಿ ದೃಢೀಕರಣ ಪತ್ರ ನೀಡಲು ಕಂದಾಯ ಇಲಾಖೆ ಹಾಗೂ ಗ್ರಾಮ ಪಂಚಾಯತ್ಗಳಿಗೂ ಸೂಚಿಸಲಾಗಿದೆ ಎಂದರು. ಈ ಮಹತ್ವದ ಜಾಗೃತಿ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್, EO ಆನಂದ್, BO ನಾರಾಯಣಸ್ವಾಮಿ, ಪೌರಾಯುಕ್ತ GN ಚಲಪತಿ ಸೇರಿದಂತೆ ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೂ ನೌಕರರು ಭಾಗವಹಿಸಿ ಯಶಸ್ವಿಗೊಳಿಸಿದರು. ಜಿಲ್ಲಾಧಿಕಾರಿಗಳ ಈ ಪಾರದರ್ಶಕ ನಡೆ ಮತ್ತು ಕಟ್ಟುನಿಟ್ಟಿನ ಕ್ರಮದಿಂದಾಗಿ ಜಿಲ್ಲೆಯಲ್ಲಿ ಶೀಘ್ರದಲ್ಲೇ ಅತ್ಯಂತ ಕರಾರುವಾಕಾದ ಮತದಾರರ ಪಟ್ಟಿ ಸಿದ್ಧಗೊಳ್ಳುವುದರಲ್ಲಿ ಅನುಮಾನವಿಲ್ಲ. ಇದು ಇಂದಿನ ವಿಶೇಷ ವರದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಮ್ಮ ಫೈರ್ ನ್ಯೂಸ್ ಕನ್ನಡ ಚಾನೆಲ್. ತಮಗೆಲ್ಲ ಗೊತ್ತಿದೆ, SIRನಲ್ಲಿ 3 ರೀತಿ ಒಬ್ಬ ಮತದಾರ ತನ್ನ ಮತದಾನವನ್ನು ನೋಂದಣಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. 3 ಹಂತದಲ್ಲಿ. ಮೊದಲನೇ ಹಂತದಲ್ಲಿ ಗಣತಿ ನಮೂನೆ, ಏನೀಗ ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದೀವಿ, ಗಣತಿ ನಮೂನೆಗಳನ್ನು ನಾವೇ ಪ್ರಿಂಟ್ ಮಾಡಿ ಯಾರು ನಮ್ಮ ಮತದಾರರ ಪಟ್ಟಿನಲ್ಲಿ ಆಲ್ರೆಡಿ ಇದ್ದರು ಅಂತ ಎಲ್ಲ ಮತದಾರರಿಗೆ ಮನೆ ಬಾಗಿಲಿಗೆ ನಾವೇ ದ್ವಿಪ್ರತಿನಲ್ಲಿ ಗಣತಿ ನಮೂನೆಗಳನ್ನು ಸಲ್ಲಿಸುವಂಥದ್ದು. ಆ ಕೆಲಸ ಸಲ್ಲಿಸಿ ಅವರಿಂದ ಬರೀ ಒಂದು ಗಣತಿ ನಮೂನೆಯ ಕೆಲವು ಮಾಹಿತಿಗಳನ್ನು ಅವರಿಂದ ಮಾಹಿತಿಯನ್ನು ಪಡೆದು ಅವರ ಸಹಿಯೊಂದಿಗೆ ಅದನ್ನು ಹಿಂಪಡೆಯೋದು, ನಂತರ ಅದನ್ನು ತಂತ್ರಾಂಶದಲ್ಲಿ ಅಳವಡಿಸ್ತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ವಿತರಣೆಯಲ್ಲಿ ಈಗಾಗಲೇ 98.16% ವಿತರಣೆಯನ್ನು ನಾವು ಮಾಡಿದ್ದೀವಿ. 100 ಮತದಾರರಲ್ಲಿ 98.16 ಮತದಾರರಿಗೆ ಈಗಾಗಲೇ ಅವ್ರ ಮನೆ ಬಾಗಿಲಿಗೆ ಈ ನಮೂನೆಗಳನ್ನು ತಲುಪಿಸಿದ್ದೀವಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಆ ತಲುಪಿಸಿರೋ ನಮೂನೆಗಳನ್ನು ಸ್ವೀಕಾರ ಮಾಡಿ ಅದನ್ನು ಅಳವಡಿಸ್ತಕ್ಕಂಥದ್ದು ಭಾಳ ಮುಖ್ಯ. ಅದು ಅಳವಡಿಸಿದ್ರೆ ಅದು ಮತದಾರರ ಪಟ್ಟಿ, ಕರಡು ಮತದಾರರ ಪಟ್ಟಿನಲ್ಲಿ ಬಂದ್ಬಿಡುತ್ತೆ. ಇದು ಮೊದಲನೇ ವಿಧಾನ. ಸೊ ಈ ಅಳವಡಿಸುವಂಥ ಕೆಲಸದಲ್ಲೂ ಕೂಡ ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿದೆ. ಅದಕ್ಕೆ ಸಾಕಷ್ಟು ಇದಕ್ಕೆ ಈ SIRನಲ್ಲಿ ಎಲ್ಲ ಭಾಗಿದಾರರು, ಅದು ಪ್ರಮುಖವಾಗಿ ಮತದಾರರಿರ್ಬೋದು, ಚುನಾವಣಾ ಪಕ್ಷಗಳಿರ್ಬೋದು, ಅವರ ಪ್ರತಿನಿಧಿಗಳಾಗಿ BLA 1, BLA 2ಗಳಿರ್ಬೋದು, ಚುನಾವಣಾ ಪ್ರಕ್ರಿಯೆಯಲ್ಲಿ ಈ SIR ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ತುಂಬ ಪರಿಶ್ರಮ ಆಗ್ತಾ ಇರ್ತಕ್ಕಂಥ ನಮ್ಮ ಎಲ್ಲ ಇಲಾಖೆಗಳ ಸಿಬ್ಬಂದಿ ವರ್ಗದವರು, ಅಧಿಕಾರಿ ಬಂಧುಗಳು ಎಲ್ಲರೂ ಇರಬಹುದು, ಮಾಧ್ಯಮ ಸನ್ಮಿತ್ರರಿರ್ಬೋದು. ಅಂತಿಮವಾಗಿ ಈ SIRನ ಏನಂತಾರೆ ಹೃದಯ ಭಾಗವಾಗಿರ್ತಕ್ಕಂಥ ಮತದಾರರಿರ್ಬೋದು. ಸೊ ಈಗ 35% ರೀಚ್ ಆಗಿದ್ದೀವಿ. 35.45% ಇಲ್ಲಿವರೆಗೆ ನಾವು ಡಿಜಿಟೈಸ್ ಮಾಡಿದ್ದೀವಿ. ಇದು ಮೊದಲನೇ ಹಂತ. ಈ ಹಂತದಲ್ಲಿ ಯಾರ್ಯಾರು ಸೇರ್ಪಡೆ ಆಗೋದಿಲ್ವೋ ಅವರಿಗೆ ಎರಡನೇ ಹಂತವಾಗಿ ಅಂತ ಎಲ್ಲರಿಗೂ ಕೂಡ ನೋಟಿಸನ್ನು ನಾವು ಕೊಡ್ತೀವಿ. ಆ ಹಂತದಲ್ಲಿ ನೋಟಿಸ್ ಕೊಟ್ಟ ಮೇಲೆ
ಆ ನೋಟಿಸ್ಗೆ ಅವರು ಉತ್ತರ ಕೊಡೋದ್ರ ಜೊತೆಗೆ ಒಂದು ಡಿಕ್ಲರೇಷನ್, ಒಂದು ಘೋಷಣಾ ಪತ್ರ ಕೊಡಬೇಕು. ಮತ್ತು 11 ದಾಖಲೆಗಳು ಏನು ಚುನಾವಣಾ ಆಯೋಗ ನಿಗದಿಪಡಿಸಿದೆ ಆ ದಾಖಲೆಗಳಲ್ಲಿ ಒಂದು ದಾಖಲೆಯನ್ನು ಕೊಡಬೇಕು. ಚುನಾವಣಾ ನೋಂದಣಾಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಬೇಕು. ಅದಾದಮೇಲೆ ಅವರು ಮತದಾರರ ಪಟ್ಟಿನಲ್ಲಿ ನೋಂದಣಿ ಆಗ್ತಾರೆ. ಇದು 2ನೇ ವಿಧಾನ. 3ನೇ ವಿಧಾನ, ಈ 2ನೇ ವಿಧಾನ ಸ್ಟಾರ್ಟ್ ಆಗುವಂಥದ್ದು ಆಗಸ್ಟ್ 5ನೇ ತಾರೀಕಿಂದ. 3ನೇ ವಿಧಾನ ಹೊಸದಾಗಿ ಯಾರು ಮತದಾರರ ಪಟ್ಟಿನಲ್ಲಿ ಸೇರ್ಪಡೆ ಆಗಬೇಕು ಅಂತ ಅಂದ್ಕೊಳ್ತಾರೆ, ನಾವು ನೋಟಿಸ್ ಕೊಡೋದಿಲ್ಲ. ಈಗ ನಾವು ನೋಟಿಸ್ ಯಾರಿಗೆ ಕೊಡ್ತೀವಿ, ಆಲ್ರೆಡಿ ಮತದಾರರ ಪಟ್ಟಿನಲ್ಲಿ ಇರೋರಿಗೆ ಮಾತ್ರ ಕೊಡ್ತೀವಿ. ಈ ಗಣತಿ ನಮೂನೆನ ನಮ್ಗೆ ಹಿಂದಿರುಗಿಸದೇ ಇದ್ದರೆ ಅಂಥವ್ರಿಗೆ ಕೊಡ್ತೀವಿ. ಆದರೆ ಮತದಾರರ ಪಟ್ಟಿನಲ್ಲೇ ಇಲ್ಲ, ಈ ಹೊಸದಾಗಿ 18 ವರ್ಷ ತುಂಬಿರೋ ಅಂಥವ್ರು ಅಥವಾ ಇದುವರೆಗೂ ಮತದಾರರ ಪಟ್ಟಿನಲ್ಲೇ ಬಂದಿಲ್ಲ ಅಂತಕ್ಕಂಥವ್ರಿಗೆ 3ನೇ ವಿಧಾನ ಇದೆ. ಆ 3ನೇ ವಿಧಾನನೂ ಕೂಡ ಅದೇ ದಿನಾಂಕದಂದು 5/8ರಿಂದನೇ ಆ ವಿಧಾನನೂ ಕೂಡ ಪ್ರಾರಂಭ ಆಗುತ್ತೆ. ಅದು ಹೊಸದಾಗಿ ನಮೂನೆ 6 ಕೊಡುವಂಥದ್ದು. ಆ ಹೊಸದಾಗಿ ನಮೂನೆ 6 ಕೊಡಬೇಕಾದ್ರೂ ಡಿಕ್ಲರೇಷನ್ ಕೊಡಬೇಕು, ದಾಖಲೆಗಳನ್ನು ಕೊಡಬೇಕು, ಪ್ಲಸ್ ನಮೂನೆ 6 ಕೊಡಬೇಕು. ಆ 2 ವಿಧಾನಕ್ಕೆ ದಾಖಲೆಗಳು, ವಿಚಾರಣೆ, ಪ್ರತ್ಯೇಕ ನಮೂನೆಗಳನ್ನೆಲ್ಲ ಕೊಡಬೇಕಾಗಿರೋದ್ರಿಂದ ಈ ಗಣತಿ ವಿಧಾನ ಏನಿದೆ ಈಗ ನಾವು ಮಾಡ್ತಾ ಇದ್ದೀವಿ, ಇದು ಭಾಳ ಸುಲಭವಾದಂಥ, ಮತದಾರರು ತಮ್ಮ ಮತದಾನ ಹಕ್ಕನ್ನು ನೋಂದಾಯಿಸಿಕೊಳ್ಳಲಿಕ್ಕೆ, ಕರಡು ಮತದಾರರ ಪಟ್ಟಿನಲ್ಲಿ ಜಾಗ ಪಡೀಲಿಕ್ಕೆ ಅತ್ಯಂತ ಸರಳವಾದ ವಿಧಾನ ಆಗಿರೋದ್ರಿಂದ ನಾವು ಈ ಜಾಗೃತಿ ಕಾರ್ಯಕ್ರಮಗಳನ್ನು, ಅರಿವು ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಜಿಲ್ಲಾ ಹಂತದಲ್ಲಿ, ತಾಲೂಕು ಹಂತದಲ್ಲಿ, ಗ್ರಾಮ ಹಂತದಲ್ಲಿ, ಮತಗಟ್ಟೆ ಹಂತದಲ್ಲಿ 4 ಹಂತದಲ್ಲೂ ಕೂಡ ನಾವು ಮಾಡ್ತಾ ಬರ್ತಾ ಇದ್ದೇವೆ. ಅದರ ಭಾಗವಾಗಿ ಇವತ್ತು ನಮ್ಮ ERO ಇಡೀ ಸ್ವೀಪ್ ಆ್ಯಕ್ಟಿವಿಟಿ ಗ್ರಾಮೀಣ ಭಾಗದಲ್ಲಿ BLOಗಳಿಗೆ ಸಹಕಾರ ಕೊಡುವಂಥದ್ದು, ಈ ಸ್ವೀಪ್ ಆ್ಯಕ್ಟಿವಿಟಿ ಇವನ್ನೆಲ್ಲ ನೋಡಲಿಕ್ಕೆ ನಮ್ಮ EO ಅವರು ಕೂಡ ನೇತೃತ್ವವನ್ನು ವಹಿಸಿ ನೋಡ್ತಾ ಇದ್ದಾರೆ. ಇದ್ರ ಜೊತೆಗೆ ನೋಡಲ್ ಅಧಿಕಾರಿಗಳಾಗಿ CDPO ಅವರಿದ್ದಾರೆ, BEO ಅವರಿದ್ದಾರೆ. ಈಗ ನಾನು ಈಗ ತಾನೇ ಕೇಳ್ಪಟ್ಟೆ BRCಗಳು, CRPಗಳು ಒಂದು ರೀತಿ ನಮ್ಮೆಲ್ಲರ ಜವಾಬ್ದಾರಿ ಅನ್ನೋ ಭಾವನೆಯಲ್ಲಿ ತಾವೆಲ್ಲ ಈ ತಾಲೂಕಿನಲ್ಲಿ ಮತದಾರರ ಈ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ತಾವೆಲ್ಲ ಕೆಲಸ ಮಾಡ್ತಾ ಇದ್ದೀರಾ. ಹಾಗಾಗಿನೇ ಈ ಭಾವನೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಕೆಲಸ ಆಗ್ತಾ ಇರೋದ್ರಿಂದನೇ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿದೆ. ನಿನ್ನೆ ರಾಜ್ಯ ನಮ್ಮ ಚುನಾವಣಾ ಆಯೋಗದ ಪ್ರತಿನಿಧಿಗಳಾಗಿ ಏನು CEO ಅವರು ನಮ್ಮ ರಾಜ್ಯದಲ್ಲಿದ್ದಾರೆ, ಅನ್ಬುಕುಮಾರ್ ಸರ್, ಹಿರಿಯ IAS ಅಧಿಕಾರಿಗಳು ಸರ್ ಕೂಡ ನಮ್ಮ ಜಿಲ್ಲೆಯ ಪ್ರಗತಿ ಮತ್ತು ಕ್ಷೇತ್ರ ಪರಿಶೀಲನೆ ಇವೆಲ್ಲವಕ್ಕೂ ಕೂಡ ಬಂದಿದ್ದರು. ಇನ್ನೊಂದಷ್ಟು ವಿಶೇಷವಾಗಿ ಚಿಂತಾಮಣಿನಲ್ಲಿ ನಮ್ಮ BLOಗಳು, ಅದರಲ್ಲೂ ನಗರ ಭಾಗದಲ್ಲಿ BLOಗಳು ಇನ್ನೊಂದಷ್ಟು ಸಾಕಷ್ಟು ಪರಿಶ್ರಮವನ್ನು ಹಾಕಿ ಕೆಲಸ ಮಾಡ್ತಾ ಇದ್ದರೂ ಕೂಡ ಇನ್ನೊಂದಷ್ಟು ವೇಗವನ್ನು ಪಡ್ಕೊಳ್ಬೇಕಾಗುತ್ತೆ. ಜಿಲ್ಲೆಯ ಸರಾಸರಿಗಿಂತ ಸ್ವಲ್ಪ ಚಿಂತಾಮಣಿನಲ್ಲಿ ಕಡಿಮೆ ಇರ್ತಕ್ಕಂಥದ್ದು. ಹಾಗಾಗಿನೇ ಇವತ್ತು ಈ ಜಾಥಾ, ಅರಿವು ಮೂಡಿಸ್ತಕ್ಕಂಥದ್ದು, ಬೈಕ್ ರ್ಯಾಲಿ ಇವನ್ನೆಲ್ಲ ಇಟ್ಕೊಂಡಿದ್ದಾರೆ ತಾಲೂಕು ಆಡಳಿತದ ವತಿಯಿಂದ. ಸೊ ಅದರಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ. ಮತದಾರರಿಗೆ ಮಾಹಿತಿ ಕೊಡುವಂಥದ್ದು, ಅರಿವು ಮೂಡಿಸ್ತಕ್ಕಂಥದ್ದು ಒಂದು ಭಾಗ ಆದರೆ, ಮತದಾನದ ಪ್ರಕ್ರಿಯೆಯಲ್ಲಿ ಏನು ನಾವು ನೇರವಾಗಿ ಭಾಗಿಗಳಾಗಿದ್ದೀವಿ, ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ನಾವು ಜಾಗೃತಿ ತಗೊಳ್ಳೋದು ಭಾಳ ಮುಖ್ಯ. ನಾವು ಸಂಕಲ್ಪ ಮಾಡಬೇಕಾಗಿದೆ, ಈ ಗಣತಿ ನಮೂನೆಯಲ್ಲೇ ಕನಿಷ್ಠ 90% ನಾವು ಇವಾಗಲೇ ಎಲ್ಲ ಗಣತಿ ನಮೂನೆಗಳನ್ನು ಹಿಂಪಡೆದು ಅವರನ್ನು ನೋಂದಾಯಿಸ್ತೀವಿ ಅಂತೇಳಿ. ಈ ಹೋದಂಥ ಸಂದರ್ಭದಲ್ಲಿ ASDD ಅಂಥೇಳಿ 4 ಕ್ಯಾಟಗರಿ ಇದೆ. A ಅಂದರೆ ಆಬ್ಸೆಂಟಿ, S ಅಂದರೆ ಶಿಫ್ಟೆಡ್, D ಅಂದರೆ ಡೂಪ್ಲಿಕೇಟ್, ಇನ್ನೊಂದು D ಅಂದರೆ ಡೆತ್. ಈ 4 ಕ್ಯಾಟಗರಿಗಳಲ್ಲಿ ಯಾರಾದರೂ ನಾವು ಮನೆಗೆ ಹೋದಂಥ ಸಂದರ್ಭದಲ್ಲಿ ಶಿಫ್ಟೆಡ್ ಆಗಿದ್ದಾರೆ, ಯಾವುದೋ ಊರಿನಿಂದ ಯಾವುದೋ ಒಂದು ಕೆಲಸಕ್ಕೆ ಅಂಥೇಳಿ ಇಡೀ ಕುಟುಂಬ ಬಂದಿತ್ತು, ಮುಗೀತು, 3-4 ವರ್ಷದಿಂದನೇ ಅವ್ರು ಖಾಲಿ ಮಾಡಿ ಹೋಗ್ಬಿಟ್ರು, ಅವರಿಲ್ಲ ಅಂಥವ್ರಿದ್ದಾರೆ. ಆಬ್ಸೆಂಟಿ ವೋಟರ್ಸ್, ಅವ್ರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಪಕ್ಕದ ಮನೆಯವ್ರಿಗೂ ಗೊತ್ತಿಲ್ಲ, ಹಿಂದೆ ಯಾವಾಗೋ ಇದ್ದರು, ಈಗಿಲ್ಲ ಅವರು, ಅದು 2ನೇ ಕ್ಯಾಟಗರಿ. 3ನೇದು ಡೆತ್, ಮರಣ ಹೊಂದಿದ್ದಾರೆ ಆದರೆ ಇನ್ನೂ ಮತದಾರರ ಪಟ್ಟಿನಲ್ಲಿ ಅವ್ರ ಹೆಸರಿದೆ. 4ನೇದು ಹಳ್ಳಿನಲ್ಲೂ ಮತದಾನ ಇಟ್ಕೊಂಡಿದ್ದಾರೆ, ಟೌನ್ನಲ್ಲೂ ಕೂಡ ಮತದಾನ ಇಟ್ಕೊಂಡಿದ್ದಾರೆ, ಡೂಪ್ಲಿಕೇಟ್. 2 ಭಾಗಗಳಲ್ಲಿ 2 ಕಡೆಗಳಲ್ಲಿ ತಮ್ಮ ಮತದಾನಗಳನ್ನು ಇಟ್ಕೊಂಡಿದ್ದಾರೆ. ಈ ಪಟ್ಟಿ ನೀವು ಗಣತಿ ಫಾರ್ಮ್ ಕೊಟ್ಟ ಮೇಲೆ ವಾಪಸ್ ಕೊಡಲಿಲ್ಲ ಅಂದರೆ ಫಸ್ಟ್ ಅವ್ರು ಈ ಪಟ್ಟಿನಲ್ಲಿದ್ದಾರಾ, ಈ ಕ್ಯಾಟಗರಿನಲ್ಲಿ 4ರಲ್ಲಿ ಮತದಾರ ಇದ್ದಾರಾ ಅಂತ ನೋಡ್ಕೋಬೇಕು. ಇದ್ದರೆ ಪ್ರತಿಯೊಬ್ಬರಿಗೂ ಪ್ರತ್ಯೇಕ ಫೈಲನ್ನು ಮಾಡಿ, ಡೆತ್ ಆಗಿದ್ದರೆ ಡೆತ್ ಸರ್ಟಿಫಿಕೇಟ್ ತೊಗೋಬೇಕು ಅಥವಾ ಅವರ ಕುಟುಂಬ ಸದಸ್ಯರ ಹೇಳಿಕೆಗಳನ್ನು ತಗೋಬೇಕು. ಶಿಫ್ಟೆಡ್ ಆಗಿದ್ದರೆ ಸುತ್ತ ಮಹಜರ್ ಮಾಡಿ 5 ಜನ
ಸುತ್ತಮುತ್ತಲಿನ ಅಕ್ಕಪಕ್ಕದ ಮನೆಯವರ ಹೇಳಿಕೆಗಳನ್ನು ಪಡೆದು ನೈಜವಾಗಿ ಅವ್ರು ಇಲ್ಲಿಲ್ಲ ಅನ್ನೋದನ್ನು ಖಾತ್ರಿಪಡಿಸ್ಕೊಂಡು ತಾವು ದಾಖಲೀಕರಣ ಮಾಡ್ಕೋಬೇಕು. ಆಬ್ಸೆಂಟ್ ಇದ್ದರೂ ಅದನ್ನೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಡೂಪ್ಲಿಕೇಟ್ ಇದ್ದರೆ ಅವರು ಇಲ್ಲಿ ಕೊಡೋದೇ ಇಲ್ಲ. ಸೊ ಈಗ ಇವ್ರದ್ದಾಲೆ ಇಂಥ ಮತಗಟ್ಟೆನಲ್ಲಿ ಮತದಾನ ಇರೋದ್ರಿಂದ ಅವರು ಕೊಡದೆ ಇಲ್ಲಿ ನಮೂನೆಯನ್ನು ಹಿಂದಿರುಗಿಸಿಲ್ಲ ಅನ್ನೋದನ್ನು ನೀವು ಉಲ್ಲೇಖ ಮಾಡಿ ಅದಕ್ಕೂ ಕೂಡ ಒಂದು ಮಾಜಾರು ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕೈ ಬಿಡೋ ಅಂಥ ಪ್ರತಿಯೊಬ್ಬ ಮತದಾರನಿಗೂ ಕೂಡ ಸ್ಪಷ್ಟವಾದಂಥ ಉತ್ತರಗಳು ನಮ್ಮ ಹತ್ರನೇ ಇರಬೇಕಾಗುತ್ತೆ. ಆ ಎಲ್ಲ ಕೆಲಸವನ್ನು ನಾನು ಅದಕ್ಕೆ ಹೇಳಿದೆ, ಸ್ವೀಪ್ ಆ್ಯಕ್ಟಿವಿಟಿ ಬರೀ ನಾಗರಿಕರಿಗೆ ಅರಿವು ಮೂಡಿಸೋದಷ್ಟೇ ಅಲ್ಲ, ಚುನಾವಣಾ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ನಮಗೂ ಕೂಡ ಇದು ಒಂದು ರೀತಿ ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡ್ಕೊಳ್ಳೋವಂಥದ್ದು, ಅಪ್ಡೇಟ್ ಮಾಡ್ಕೊಳ್ಳೋವಂಥದ್ದು, ಮಾಹಿತಿಗಳನ್ನು ಇಟ್ಕೊಂಡು ಕೆಲಸ ಮಾಡೋವಂಥದ್ದು ಇದೆಲ್ಲ ಕೂಡ ಮುಖ್ಯ ಆಗುತ್ತೆ. ಅಡಿಪಾಯ ಮತದಾನ, ಆ ಮತದಾನದ ಮೂಲ ಅಡಿಪಾಯ ಸುಭದ್ರವಾದಂಥ ಪಾರದರ್ಶಕವಾದಂಥ ಮತದಾರರ ಪಟ್ಟಿ. ಸೊ ಅದನ್ನು ತಯಾರು ಮಾಡಲಿಕ್ಕೆ ಏನು ಹೊಸದಾಗಿ ನಾವು ಮತದಾರರ ಪಟ್ಟಿಯನ್ನು ಈಗ ತಯಾರು ಮಾಡ್ತಾ ಇದ್ದೀವಿ. ಹಾಗಾಗಿ ಇದರಲ್ಲಿರ್ತಕ್ಕಂಥ ಎಲ್ಲ ನ್ಯೂನ್ಯತೆಗಳು ಎಲ್ಲವೂ ಹೋಗೋದ್ರಿಂದ ಇದು ಭಾಳ ಕರಾರುವಾಕಾದ ಮತದಾರರ ಪಟ್ಟಿ ಆಗೋದ್ರಿಂದ ಸೊ ಆ ಕೆಲಸಕ್ಕೆ ನೀವೆಲ್ಲ ಸಹಕಾರ ಮಾಡ್ತಾ ಇದ್ದೀರಾ. ನಿಮ್ಮ ಈ ಸಹಕಾರ ಮತ್ತು ನಿಮ್ಮ ಈ ಪರಿಶ್ರಮ, ಈ ಕೆಲಸ, ಈ ಕಾರ್ಯ ಮುಂದುವರಿಲಿ. ತಮ್ಮೆಲ್ಲರಿಗೂ ನಾನು ಜಿಲ್ಲಾಡಳಿತದ ವತಿಯಿಂದ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ತಾವೆಲ್ಲ ಸ್ವಲ್ಪ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು, ಇತರರಿಗೆ ಪ್ರೇರೇಪಿಸಬೇಕು. ಆ ನಿಟ್ಟಿನಲ್ಲಿ SIR ಅನ್ನು ಜಿಲ್ಲೆಯಲ್ಲಿ ಯಶಸ್ವಿಗೊಳಿಸ್ಕೊಳ್ಬೇಕು. ಓಕೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.